ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ನಾಳೆಯ ಒಂದು ಇಂಟ್ರಾಡೇದಲ್ಲಿ ಟ್ರೇಡ್ ಮಾಡ್ತಕ್ಕಂಥ ಅಥವಾ ವಾಚ್ ಮಾಡ್ತಕ್ಕಂಥ ಅಥವಾ ಗಮನಿಸಬೇಕಾದಂಥ ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಎಕ್ಸೈಡ್ ಇಂಡಸ್ಟ್ರೀಸ್ ಲಿಮಿಟೆಡ್. ಹೌದು, ಎಕ್ಸೈಡ್ ಇಂಡಸ್ಟ್ರೀಸ್ 495ರಲ್ಲಿದೆ. ಹೇಗೆ ಮೂವ್ ಮಾಡುತ್ತೆ ಚಾರ್ಟ್ ಮುಖಾಂತರ ನೋಡೋಣ. ನೋಡಿ, ಎಕ್ಸೈಡ್ ಇಂಡಸ್ಟ್ರಿದು ಡೈಲಿ ಚಾರ್ಟ್ ಇದು ನೋಡಿ. ಬಹಳ ದಿನಗಳ ಒಂದು ಕನ್ಸಾಲ್ಟೇಷನ್ ನಂತರ ಇವತ್ತೊಂದು ಹ್ಯೂಜ್ ಬ್ರೇಕ್ಔಟ್ ಕ್ಯಾಂಡಲ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಇದನ್ನು ಕನ್ಸಿಡರ್ ಮಾಡಿರೋದು. ಮತ್ತು ಇದರದ್ದು ನಾಳೆಗೆ ಕನ್ಸಿಡರ್ ಮಾಡ್ತಕ್ಕಂಥ ಟಾರ್ಗೆಟ್ ಎಷ್ಟು ಬರುತ್ತೆ? 506, 520. ಏನಕ್ಕೆ? ಇಲ್ಲೊಂದಿದೆ ನೋಡಿ, ಹಾಯ್ 5ನ ನಾವು ಫಸ್ಟ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡೋಣ. 506 ಅಂದರೆ ಸಾಕು. ಒಂದು 10 ಪಾಯಿಂಟು ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ಸಪೋಸ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಬಿಟ್ಟುಬಿಡಿ. 506 ಟಾರ್ಗೆಟ್ ಇಟ್ಕೋಬೋದು. ಅದನ್ನು ಸಸ್ಟೈನ್ ಆದರೆ 520ರವರೆಗೆ ಬರೋ ಚಾನ್ಸ್ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಬಿರ್ಲಾ ಸಾಫ್ಟ್ ಲಿಮಿಟೆಡ್. ಹೌದು, ಬಿರ್ಲಾ ಸಾಫ್ಟ್ 660ರಲ್ಲಿದೆ. ಚಾರ್ಟ್ ಮುಖಾಂತರ ನೋಡೋಣ ನಾಳೆ ಟಾರ್ಗೆಟ್ ಅನ್ನ. ಇದರಲ್ಲಿ ಡೈಲಿ ಚಾರ್ಟ್ನಲ್ಲಿ, ಬಿರ್ಲಾ ಸಾಫ್ಟ್ನಲ್ಲಿ ಡೈಲಿ ಚಾರ್ಟ್ನಲ್ಲಿ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಇದನ್ನು ಸುಮ್ಮನೆ ಕನ್ಸಿಡರ್ ಮಾಡಿ ಒಂದು ನಿಮ್ಮ ಒಂದು ನೆನಪಿನ ಶಕ್ತಿಯಲ್ಲಿ ಇಟ್ಕೊಂಡಿರಿ. ನೋಡಿ, ಇಲ್ಲೊಂದು ಟಾರ್ಗೆಟ್ ಇದೆ, ನಂತರ ಈ ಟಾರ್ಗೆಟ್ ಇದೆ 800. ಇದು ಸದ್ಯಕ್ಕೆ ಬರಲ್ಲ, ಆದರೆ ಮೋಸ್ಟ್ ಪ್ರಾಬಬ್ಲಿ ಫೆಡರಲ್ ರಿಸರ್ವ್ ಅವರು ರೇಟ್ ಕಟ್ ಮಾಡಿದ ನಂತರ ಈ ಟಾರ್ಗೆಟ್ ರೀಚ್ ಆಗ್ಬೋದು. ಬಿರ್ಲಾ ಸಾಫ್ಟ್ನಲ್ಲಿ 800 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಂಟಾಸ್ಟಿಕ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ. ಇನ್ನು ನಾಳೆಗೆ ನೋಡೋದಾದರೆ ನೋಡಿ, ಒಂದು ಪೋಲ್ ಆ್ಯಂಡ್ ಫ್ಲ್ಯಾಗ್ ಥರ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಹಿಯರ್ ಪೋಲ್ ಆ್ಯಂಡ್ ಫ್ಲ್ಯಾಗ್ ಥರ ಪ್ಯಾಟರ್ನ್ ಫಾರ್ಮ್ ಆಗಿದೆ ವೀಕ್ಲಿ ಬೇಸಿಸ್. ಸೊ ನಾಳೆಗೆ ಈ ಟಾರ್ಗೆಟನ್ನು ಕನ್ಸಿಡರ್ ಮಾಡೋಣ. ಎಷ್ಟು ಬರುತ್ತೆ ಇದು? 680. ಓಕೆ, 680. ಓಕೆ, 680 ಟಾರ್ಗೆಟನ್ನು ಇಟ್ಕೊಂಡ್ಬಿಟ್ಟು ನಾಳೆಗೆ ಕನ್ಸಿಡರ್ ಮಾಡಬಹುದು ಬಿರ್ಲಾ ಸಾಫ್ಟನ್ನು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್. ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ 949 ಇದೆ. ನಾಳೆ ಟಾರ್ಗೆಟನ್ನು ಚಾರ್ಟ್ನಲ್ಲಿ ನೋಡೋಣ. ನೋಡಿ, JSPL ಅಥವಾ ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡಿದೆ. ಓಕೆ, ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು. ನಾಳೆಗೆ ಫಸ್ಟ್ ಟಾರ್ಗೆಟ್ 960, ಅದನ್ನು ಕ್ರಾಸ್ ಆದರೆ 980 ಈ ಥರ ಕನ್ಸಿಡರ್ ಮಾಡ್ಬೋದು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್. ಮುಂದಿನ ದಿನಗಳಲ್ಲಿ ಇಲ್ಲೊಂದಿದೆ ನೋಡಿ, ಈ ಥರ ಒಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿವರೆಗೆ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾ ಇಲ್ಲಿವರೆಗೆ ಬರೋ ಚಾನ್ಸ್ ಇದೆ. ಎಷ್ಟಿದೆ ಅದು? 1000. ಓಕೆ, 1020 ಈ ಥರ ಬರುತ್ತೆ. ನೆಕ್ಸ್ಟ್ ಫರ್ದರ್, ಯಾಕಂದರೆ 1000 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ, 1000 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ. ಅಲ್ಲಿವರೆಗೆ ಮೋಸ್ಟ್ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ 1000ವರೆಗೆ ಬಂದು ಸ್ಟಕ್ ಆಗ್ಬೋದು. ಇಲ್ಲ ಬ್ರೇಕ್ಔಟ್ ಆತಂದರೆ ಹ್ಯೂಜ್ ರ್ಯಾಲಿ ಟುವರ್ಡ್ಸ್ 1100 ಈ ಥರ ಮುಂದಿನ ತಿಂಗಳುಗಳಲ್ಲಿ ಅಂತ ಕನ್ಸಿಡರ್ ಮಾಡಿ. ಅಥವಾ ಫೆಡ್ ಮೀಟಿಂಗ್ ಆದಮೇಲೆ ಅಥವಾ ನಮ್ಮ RBI ದವರು ಒಂದು ರೇಟ್ ಕಟ್ ಮಾಡಿದ ನಂತರ ಇವೆಲ್ಲ ಮೂಮೆಂಟಮ್ ಬರ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಹಿಂದ್ ಕಾಪರ್ ಲಿಮಿಟೆಡ್. ಹೌದು, ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ 314ರಲ್ಲಿದೆ. ಟಾರ್ಗೆಟನ್ನು ಒಂದು ಚಾರ್ಟ್ ಪ್ಯಾಟರ್ನ್ ಮುಖಾಂತರ ನೋಡೋಣ. ಹಿಂದೂಸ್ತಾನ್ ಕಾಪರ್ದು ಡೈಲಿ ಚಾರ್ಟ್ ಇದು ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಇವತ್ತಿನ ಕ್ಯಾಂಡಲ್ ಅಂದರೆ, ನಿನ್ನೆದನ್ನು ಎಂಗಲ್ಫ್ ಮಾಡಿದೆ. ಬ್ಯೂಟಿಫುಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ. ಇಲ್ಲಿಂದ ಅಪ್ ಮೂವ್ ಆಗೋ ಚಾನ್ಸಸ್ ಇದೆ. ಪ್ರೊಬಬಿಲಿಟೀಸ್ ಆರ್ ದೇರ್. ಎಷ್ಟು ಟಾರ್ಗೆಟ್ ಬರ್ಬೋದು, ನಾಳೆಗೆ ಏನು ಟಾರ್ಗೆಟ್ ಇಟ್ಕೋಬೋದು? ಸಪೋರ್ಟ್ ಮಾತ್ರ ಫ್ಲ್ಯಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡಿ. ಕಂಡೀಷನ್ಸ್ ಇರ್ತವೆ ಇಂಟ್ರಾಡೇದಲ್ಲಿ, ಸುಮ್ಮನೆ ಎಂಟರ್ ಆಗಬೇಡಿ. ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಇದೆ ನೋಡಿ. ಸೊ ಇಲ್ಲಿವರೆಗೆ ರೀಚ್ ಆಗ್ಬೋದು, ಅದು ಒಂದು ಚಾನ್ಸಸ್ ಇದೆ. ಸೊ ಹೀಗಾಗಿ ಇದನ್ನು ಕನ್ಸಿಡರ್ ಮಾಡಿರ್ಬೋದು ನಾಳೆಗೆ, ಮತ್ತು ಫರ್ದರ್ ಕೂಡ ಕನ್ಸಿಡರ್ ಮಾಡ್ಬೋದು. ನೀವೇ ಕಂಟಿನ್ಯೂ ಆಗಿ ವಾಚ್ ಮಾಡಿ ಒಂದು ಹಿಂದೂಸ್ತಾನ್ ಕಾಪರನ್ನು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 317, 323, 327, 28 ಈ ಥರ ಒಂದು ಫಂಟಾಸ್ಟಿಕ್ ಮೂಮೆಂಟಮ್ ಆಗೋದಿದೆ. ಮುಂದಿನ ನಾಳೆಗೆ 320 ಬರ್ಬೋದು, ಅಥವಾ 327ವರೆಗೂ ರೀಚ್ ಆದರೂ ಆಗ್ಬೋದು, ಗೊತ್ತಿಲ್ಲ. ಅಥವಾ ಫ್ಲ್ಯಾಟ್ ಒಂದು
317 320 ಇಷ್ಟು ಮೊಮೆಂಟಮ್ ಆಗೋ ಚಾನ್ಸಸ್ ಇದೆ ಹಿಂದೂಸ್ತಾನ್ ಕಾಪರ್ನಲ್ಲಿ. ಒಂದು 2-3 ದಿನದಲ್ಲಿ 330 ರೀಚ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಚಾರ್ಟ್ ಪ್ಯಾಟರ್ನ್ ಆ ಥರ ಕ್ರಿಯೇಟ್ ಆಗಿದೆ, ಅದಕ್ಕೆ ಇದನ್ನ ಕನ್ಸಿಡರ್ ಮಾಡಿರೋದು ಸ್ನೇಹಿತರೆ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನಾಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.